ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರುಹಿನಾಸ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕಲ್ಲಂಗಡಿ ಹಣ್ಣು ಅಂದ ತಕ್ಷಣ ಯಾರಿಗೆಲ್ಲ ತಿನ್ನಲಿಕ್ಕೆ ಇಷ್ಟ ಬರಲ್ಲ ಹೇಳಿ. ಈ ಬೇಸಿಗೆಯಲ್ಲಂತೂ ಕಲ್ಲಂಗಡಿ ಹಣ್ಣೇ ನಮ್ಮ ಆರೋಗ್ಯವನ್ನು ಕಾಪಾಡೋದು ಮತ್ತು ನಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿಡುವಂತಹ ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣು. ಈ ಬೇಸಿಗೆಯಲ್ಲಿ ತಿನ್ನುವಂತಹ ನಾವು ಕಲ್ಲಂಗಡಿ ಹಣ್ಣು ನಮಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಡೋದ್ರ ಜೊತೆಗೆ ಆ ಕಲ್ಲಂಗಡಿ ಹಣ್ಣಿನಿಂದನೂ ಸಹ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಹೇಗೆ? ಈ ಕತ್ತರಿಸಿದ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಡಬಹುದಾ? ಬನ್ನಿ, ಈ ಕತ್ತರಿಸಿದ ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೆ ಏನಾಗುತ್ತೆ, ಇಡಬಹುದಾ ಇಡಬಾರ್ದಾ, ಇಟ್ಟರೆ ನಮ್ಮ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಯಾವುದ್ಯಾವುದು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಡಬಾರ್ದು. ಏಕೆ ಗೊತ್ತಾ? ಕಟ್ ಮಾಡಿದಂತಹ ಕಲ್ಲಂಗಡಿ ಹಣ್ಣನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡಬಾರ್ದು. ಯಾಕೆ ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಬೇಸಿಗೆ ಹಣ್ಣಾದ ಕಲ್ಲಂಗಡಿಯನ್ನು ಹೆಚ್ಚಿನವರು ಇನ್ನೂ ಹೆಚ್ಚು ತಂಪಾಗಲಿ ಎಂದು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ. ಆದರೆ ಇದು ಆರೋಗ್ಯಕರವೇ ಅಲ್ಲವೇ? ನೋಡೋಣ ಬನ್ನಿ. ಕಲ್ಲಂಗಡಿ ಹಣ್ಣನ್ನು ನಾವು ಕತ್ತರಿಸಿದ ನಂತರ ಫ್ರಿಜ್ನಲ್ಲಿಟ್ಟರೆ ಏನಾಗುತ್ತೆ ಅಂದರೆ, ಬಳ್ಳಿಯಿಂದ ಕತ್ತರಿಸಿದ ನಂತರ ಕಲ್ಲಂಗಡಿಗಳು 3 ರಿಂದ 4 ವಾರಗಳಷ್ಟೇ ತಾಜಾವಾಗಿರುತ್ತವೆ. ನಂತರ ಅದರ ತಾಜಾತನವನ್ನು ಕಾಪಾಡಿಕೊಳ್ಳಲು ಸಂಗ್ರಹಿಸಲು ಹಲವಾರು ವಿಧಾನಗಳಿವೆ. ಅಂದರೆ ಅದರ ತಾಜಾತನವನ್ನು ಕಾಪಾಡಲು ಹಲವಾರು ವಿಧಾನದಲ್ಲಿದೆ. ಅದನ್ನು ಫ್ರಿಜ್ನಲ್ಲಿಡಬಾರ್ದು. ಕಲ್ಲಂಗಡಿಯಲ್ಲಿ 92% ನೀರಿದ್ದು ಲೈಕೋಪಿನ್, ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಸಿ ಸೇರಿದಂತೆ ಹಲವಾರು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಕಲ್ಲಂಗಡಿ ಹಣ್ಣು ಆಮೇಲೆ ಬೇಸಿಗೆಯ ಈ ಹಣ್ಣು ಆರೋಗ್ಯಕ್ಕೆ ಆಹ್ಲಾದಕರ ನೀವು ರೆಫ್ರಿಜರೇಟರ್ನಲ್ಲಿ ಅದು ಇಡಬೇಕು ಅಂತ ನಿಮಗೇನಾದರೂ ಅನಿಸಿದರೆ ಕಲ್ಲಂಗಡಿ ಹಣ್ಣನ್ನು ತಂಪು ಮಾಡಲು ಅದನ್ನು ಕಟ್ ಮಾಡಿ ಇಡಿ. ಕಟ್ ಮಾಡದ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡಬೇಡಿ. ನನ್ನ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.